ರಾಜಕೀಯ ಒತ್ತಡಕ್ಕೆ ಮಣಿದು ಮಾಹಿತಿ ಇದ್ದರೂ ಸಹ ಗೋಹತ್ಯೆಯಾಗಲು ಬಿಟ್ಟ ಭದ್ರಾವತಿ ಗ್ರಾಮಾಂತರ ಠಾಣೆ ಪೊಲೀಸ್ ಅವರ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ. ಭದ್ರಾವತಿ ಡಿವೈಎಸ್ಪಿ ಶಿವಮೊಗ್ಗ ಜಿಲ್ಲೆಯ ಎಸ್ಪಿ ಪೂರ್ವ ವಲಯದ ಐಜಿ ಅವರಿಗೆ ವಾಟ್ಸಪ್ನಲ್ಲಿ ಗೋರಕ್ಷಣೆ ಮಾಡಲು ಮಾಹಿತಿ ನೀಡಿದರೂ ಸಹ ಗೋಹತ್ಯೆ ನಡೆದಿದೆ. ಇನ್ನು ರಾಜಕೀಯ ಒತ್ತಡದಿಂದ ಗೋಹತ್ಯೆ ಮಾಡಿರುವವರ ಮೇಲೆ ಭದ್ರಾವತಿಯಲ್ಲಿ ಕೇಸುಗಳು ದಾಖಲಾಗ್ತಿಲ್ಲ. ಪ್ರತಿ ವರ್ಷ ಬಕ್ರೀದ್ ಹಬ್ಬದ ಮುಂಚೆ ಗೋವನ್ನು ರಕ್ಷಣೆ ಮಾಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಗೋವನ್ನು ರಕ್ಷಣೆ ಮಾಡಲು ಆಗ್ತಿಲ್ಲ. ನೂರಾರು ಗೋವುಗಳು ಹತ್ಯೆಯಾದರೂ ಒಂದು ಗೋವಿನ ಜೀವವನ್ನು ಸಮೇತ ಭದ್ರಾವತಿ ಪೊಲೀಸರು ಉಳಿಸಲಾಗ್ತಿಲ್ಲ. ಇಂಥವರಿಗೆ ಜೈ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಭದ್ರಾವತಿಯ ಸಮಸ್ತ ಹಿಂದೂಗಳು ಇನ್ನೂ ಮುಂದಾದರೂ ಮತದಾನ ಮಾಡುವ ಮುಂಚೆ ಯೋಚಿಸಿ ಮತ ಹಾಕುವ ಗೋವಿನ ಜೀವವನ್ನು ಉಳಿಸುತ್ತದೆ. ಭದ್ರಾವತಿಯಲ್ಲಿ ಪ್ರತಿಯೊಂದು ಪ್ರಕರಣ ದಾಖಲಾಗಬೇಕಾದರೂ ಪೊಲೀಸರ ಮೇಲೆ ಒತ್ತಡ ಹೇರಿರುವ ಗೋಹಂತಕರ ಪರವಾಗಿ ಭ್ರಷ್ಟ ರಾಜಕಾರಣಿಗಳೇ ಗೋವಿನ ಶಾಪ ನಿಮಗೆ ತಟ್ಟುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು. ನೀವು ನೋಡ್ತಾ ಇದ್ದೀರಾ, ಇದು ಗೋವಿನ ತಲೆ ಮತ್ತು ಗೋವಿನ ಚರ್ಮ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ನ ಕಾಗೆಹಳ್ಳ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ನ ಬಳಿಯಲ್ಲಿ ಇವತ್ತು ಗೋವಿನ ತಲೆ ಮತ್ತು ಗೋವಿನ ಚರ್ಮಗಳನ್ನು ತೊಗೊಂಬಂದು ಗೋಹಂತಕರು ಹಾಕಿ ಹೋಗಿರುವಂಥದ್ದು. ಸುಮಾರು ಒಂದು 7 ರಿಂದ 8 ಗೋವುಗಳದಿದೆ. ಇದೇ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಿಗೂ ಮತ್ತು ಭದ್ರಾವತಿಯ ಡಿವೈಎಸ್ಪಿ ಅವರಿಗೂ ಬಕ್ರೀದ್ ಹಬ್ಬ ಇದೆ, ಗೋಹತ್ಯೆ ನಡೆಸದಂತೆ ನಿಗಾವಹಿಸಿ ಅಂತ ಹೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. ಆದರೂ ಸಮೇತ ಇವರ ಕರ್ತವ್ಯ ವೈಫಲ್ಯದಿಂದ ಇವೆಲ್ಲ ಗೋವುಗಳ ಹತ್ಯೆ ಆಗಿರುವಂಥದ್ದು. ಇದೇನು ಗೋವಿನ ತಲೆಯನ್ನು ನೀವು ನೋಡ್ತಾ ಇದ್ದೀರಾ, ಇದೇ ಗೋವನ್ನು ರಕ್ಷಣೆ ಮಾಡಿ ಅಂತೇಳಿ ಫೋಟೋ ಸಮೇತ ನಾವು ಕಳಿಸಿದ್ದೇವೆ. ನಿನ್ನೆ 2 ಗೋವು ಇದ್ದಿದ್ದು, ಇವತ್ತು ಆ ಕಟ್ಟಿದಂಥ ಸ್ಥಳದಲ್ಲಿ ಒಂದೇ ಗೋವಿದೆ, ಇನ್ನೊಂದು ಗೋವನ್ನು ಕಡಿದಿದ್ದಾರೆ. ಗೋವುಗಳಿಗೆ ಯಾವುದೇ ಪರವಾನಗಿ ಇಲ್ಲ, ಅವರು ರೈತರಲ್ಲ, ಗೋವುಗಳನ್ನು ರಕ್ಷಣೆ ಮಾಡಿ ಅಂತ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡಿಕೊಂಡ್ರೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಗೋ ರಕ್ಷಣೆ ಆಗುತ್ತೆ. ಆದರೆ ಭದ್ರಾವತಿಯಲ್ಲಿ ಆಗೋದಿಲ್ಲ. ಭದ್ರಾವತಿಯಲ್ಲಿ ಯಾಕೆ ಆಗೋಲ್ಲ ಅಂತ ಹೇಳಿದ್ರೆ, ಇವ್ರು ಯಾರಿಗೂ ಸಮೇತ ಗೋಗಳನ್ನು ರಕ್ಷಣೆ ಮಾಡುವಂಥ ಮಾನಸಿಕತೆ ಮೊದಲನೇದಾಗಿ ಇಲ್ಲ. ಇವರಿಗೆ ಬೇಜಾನು ಹೊಟ್ಟೆ ತುಂಬಿದೆ ಅಧಿಕಾರಿಗಳಿಗೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಗೋವಿನ ತಲೆ, ಚರ್ಮ, ಹಲವಾರು ಗೋವುಗಳನ್ನು ಹತ್ಯೆ ಮಾಡಿದ್ದಾರೆ, ತೊಗೊಂಬಂದು ಇಲ್ಲಿ ಎಸ್ತೋಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದ್ದರೂ ಸಹ ಗೋವುಗಳ ಮಾರಣೋಹೋಮ ನಡೀತಾನೆ ಇದೆ. ಅದರಲ್ಲೂ ಪ್ರತಿ ವರ್ಷ ಬಕ್ರೀದ್ನ ಸಮಯದಲ್ಲಿ ಈ ರೀತಿ ಭದ್ರಾವತಿಯ ಕಾಗೆಹಳ್ಳದಲ್ಲಿ, ಕಾಗೆಕೋಡ್ಮುಗೆ ಅಥವಾ ಹಳ್ಳಿಯ ಕಾಗೆಹಳ್ಳದಲ್ಲಿ ಗೋವಿನ ಮೂಳೆಗಳು ಬಕ್ರೀದ್ ಹಬ್ಬದ ಮಾರನೇ ದಿನ ಬೀಳ್ತವೆ. ಕಳೆದ 2 ವರ್ಷ ಬಕ್ರೀದ್ ಹಬ್ಬದಲ್ಲೂ ಸಹ ಕಂಪ್ಲೇಂಟನ್ನು ಮಾಡಿ FIR ಅನ್ನು ಮಾಡಿಸಿದ್ದೇವೆ. ಆದರೆ ಭದ್ರಾವತಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಲ್ಲಿಯವರೆಗೂ ಆರೋಪಿಗಳನ್ನು ಕಂಡುಹಿಡಿದಿಲ್ಲ. ಈ ಕೇಸ್ನಲ್ಲೂ ಸಮೇತ FIR ಮಾಡಿಸ್ತಾರೆ, ಆದರೆ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಶಕ್ತಿ ಇವರಿಗಿಲ್ಲ, ಹಚ್ಚೋದಿಲ್ಲ ಅನ್ನೋ ನಂಬಿಕೆ ನಮಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಒಟ್ಟಾರೆ ಹೇಳೋದೇನೆಂದರೆ, ನಾವಾಗಿ ಮಾಹಿತಿ ಕೊಟ್ಟು ಫೋಟೋ ಕಳಿಸಿದ್ರು ಸಹ ಆ ಗೋವುಗಳು ಕಾಣೋದಿಲ್ಲ, ಹತ್ಯೆ ಆಗ್ತವೆ ಅಂತ ಹೇಳಿದ್ರೆ ಇವರು ಯಾವ ಲೆಕ್ಕಾಚಾರಕ್ಕೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಈ ಗೋ ಹತ್ಯೆಗೆ ಯಾರು ಸಪೋರ್ಟ್ ಆಗಿದ್ದಾರೆ ಅನ್ನೋದು ಭದ್ರಾವತಿಯ ಸಂಪೂರ್ಣ ಜನತೆಗೂ ಗೊತ್ತಿದೆ. ಇದು ಹಿಂದೂ ಸಮಾಜ ಎಚ್ಚೆತ್ಕೊಂಡ್ರೆ ಮಾತ್ರ ಈ ಗೋಹತ್ಯೆ ನಿಲ್ಲುತ್ತೆ ಅಂತ ಹೇಳ್ತೇನೆ.